ಹೊರಗಿನ ಜಗತ್ತಿಗಷ್ಟೇ ನಾವು ತಾಯಿ ಮಕ್ಕಳು. ಮನ್ಸಿಂದ ನೋಡಿದ್ರೆ ನನ್ ಕರ್ಳು ನಿನ್ ಕರ್ಳು ಅನ್ಕೊಂಡ್ಬಿಟ್ಟಿದ್ದಾರೆ. ನೀನ್ ನನ್ ಮುದ್ದು ಅಣ್ಣಯ್ಯ, ನಾನ್ ನಿನ್ ಪಾಪಚ್ಚಿ. ಜಿಂಕೆ ಮೇಲೆ ಕರುಣೆ ತೋರಿಸಿದ್ರೆ ಹುಲಿ ಬೇಟೆ ಇಲ್ಲದೆ ಸಾಯ್ಬೇಕಾಗುತ್ತೆ. ನಾನು ಸಾಯಿಸ್ತೀನಿ ಹೊರತು ಸೋಲೋನಲ್ಲ. ರೀ ಏನಾಯ್ತ್ರಿ? ರೀ ನಿಮ್ಮನ್ನೇ ಏನಾಯ್ತ್ರಿ? ಏನಿಲ್ಲ, ಕೆಟ್ಟ ಕನಸು. ದಿನಾ ನಾನು ನಿಮ್ಗೆ ಹೇಳ್ತಿದ್ದೀನಿ, ರಾತ್ರಿ ಮಲಗುವಾಗ ಆಂಜನೇಯನ ಸ್ತೋತ್ರ ಹೇಳಿ ಮಲಗಿ ಅಂತ. ನನ್ನ ಮಾತೇ ನೀವು ಕೇಳಲ್ಲ. ಒಂದು ನಿಮಿಷ ಇರಿ, ಬಂದೆ. ಶ್ರೀರಾಮ ರಾಮ ರಮೇ ರಾಮೇ ಮನೋರಮೆ, ರಾಮನಾಮ ತತ್ತುಲ್ಯಂ ರಾಮನಾಮ ವರಾಂಗನೆ. ಶ್ರೀರಾಮ ರಕ್ಷಣೆ ಮಾಡಪ್ಪ. ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇಯಂ ಸ್ಮರೇ ನಿತ್ಯಂ ದುಸ್ವಪ್ನ ತಸ್ಯ ನಶ್ಯತೆ. ಈಗ ನೀವು ಮಲ್ಕೊಳ್ಳಿ, ನಿಮ್ಗೆ ಯಾವ ಕೆಟ್ಟ ಕನಸು ಬರೋದಿಲ್ಲ. ಇದಕ್ಕೆಲ್ಲ ಹೋಗೋ ಕನಸಲ್ಲ ಅದು. ಹಾಗಂದ್ರೆ ನೀವೇನೋ ಮಾಡಬಾರ್ದು ಕೆಲಸ ಮಾಡಿದ್ದೀರಾ. ಏನ್ ಹೇಳ್ತಿದ್ಯಾ? ಮಾಡಬಾರ್ದು ಪಾಪ ಮಾಡಿದ್ರೇನೆ ಅದೆಲ್ಲ ಕನಸಿನ ರೂಪದಲ್ಲಿ ಬರುತ್ತಂತೆ. ಸ್ವರ್ಗಕ್ಕೆ ಹೋಗೋವಾಗ ಪಾಪದ ಮುಟ್ಟೆ ಜಾಸ್ತಿ ಆದರೆ ಹಂಗಿಂದ ಹಂಗೆ ನರಕಕ್ಕೆ ಕಳಿಸ್ಬಿಡ್ತಾರಂತೆ. ಅಲ್ಲಿ ತೆಪ್ಪಗೆ ಬಿದ್ಕೋತೀಯಾ? ಪಾಪ ಅಂತೆ, ತಾಯ್ತು ಅಂತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.